ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರು. ಬಾಹ್ಯಾಕಾಶದಿಂದ ಭೂಮಿಗೆ ಬಂದಿಳಿದಂತ ಸುನೀತಾ ವಿಲಿಯಮ್ಸ್ 286 ದಿನಗಳ ಬಳಿಕ ಭೂಮಿಗೆ ಆಗಮಿಸಿರೋದು ಸುನೀತಾ ಅವರು. ಇನ್ನು ಬಾಹ್ಯಾಕಾಶದಿಂದ 17 ಗಂಟೆಗಳ ಪ್ರಯಾಣದ ಬಳಿಕ ಭೂಸ್ಪರ್ಶ ಆದಂತ ಒಂದಷ್ಟು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ವಿ. ಬೆಳಗ್ಗೆಯಿಂದ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ನೀವು ಗಮನಿಸ್ತಾನೆ ಇದ್ದೀರಾ. ಹೇಗೆ ಸುರಕ್ಷಿತವಾಗಿ ಲ್ಯಾಂಡ್ ಆಯಿತು, ಆ ಪ್ರೊಸೀಜರ್ ಹೇಗಿರುತ್ತೆ, ಒಟ್ಟು 17 ಗಂಟೆಗಳ ಪ್ರಯಾಣದ ಬಳಿಕ ಅಂತೂ ಇಂತೂ ನಾವು ಭೂಮಿಯನ್ನ ಸ್ಪರ್ಶ ಮಾಡಿದ್ವಲ್ಲ ಅನ್ನುವಂಥ ಆ ಒಂದು ಭಾವನೆ ಅಥವಾ ಆ ಒಂದು ಕ್ಷಣ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಸಂತೋಷದ ಸಂಭ್ರಮ. ಅವ್ರ ಊರಲ್ಲೂ ಕೂಡ ಅದೇ ಸಂಭ್ರಮ. ಈಗ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ನಲ್ಲಿ ನೌಕೆಯಲ್ಲಿ ಪ್ರಯಾಣ ಆಗಿರೋದು. ಆ ನೌಕೆ ಬಂದಿಳಿದ ತಕ್ಷಣ ಅದನ್ನ ಹಡಗಿಗೆ ಹೇಗೆ ಶಿಫ್ಟ್ ಮಾಡಿದ್ರು ನೋಡಿದ್ರಿ ನೀವು. ಫ್ಲೋರಿಡಾ ಸಮುದ್ರಕ್ಕೆ ಬಂದಿಳಿದಂಥ ಸ್ಪೇಸ್ ಕ್ರೂ 9 ನೌಕೆ ಬಾಹ್ಯಾಕಾಶದಿಂದ ಭೂಮಿಗೆ ಮರಳಿದ 4 ತಂಡ. 4 ಗಗನಯಾತ್ರಿಗಳು ಕೂಡ ವಾಪಸ್ ಆಗಿರೋದು. ಅಮೆರಿಕದ ಫ್ಲೋರಿಡಾ ಸಮುದ್ರದಲ್ಲಿ ಸೇಫ್ ಲ್ಯಾಂಡಿಂಗ್ ಆಗಿದೆ. ಈ ಒಂದು ಕ್ಷಣಕ್ಕೋಸ್ಕರ ಅವರ ಪೋಷಕರಷ್ಟೇ ಅಲ್ಲ, ಇಡೀ ದೇಶವೇ ಕಾಯ್ತಾ ಇತ್ತು. ಅಷ್ಟೇ ಅಲ್ಲ, ಅಮೆರಿಕಾವು ಕೂಡ ಇದಕ್ಕೆ ಅಂತಾನೆ ಕಾಯ್ತಾ ಇತ್ತು. ಅಮೆರಿಕದ ಫ್ಲೋರಿಡಾದಲ್ಲಿ ಈಗ ಸುನೀತಾ ವಿಲಿಯಮ್ಸ್ ಸೇರಿದಂತೆ ಒಟ್ಟು 4 ಕೂಡ ಗಗನಯಾತ್ರಿಗಳು ಬಂದಿಳಿದಿದ್ದಾರೆ. ಅವರನ್ನು ಸೇಫ್ ಆಗಿ ಲ್ಯಾಂಡ್ ಮಾಡೋದಕ್ಕೆ, ಅವರನ್ನು ಹಡಗಿಗೆ ಶಿಫ್ಟ್ ಮಾಡೋದಕ್ಕೆ, ಅಲ್ಲಿಂದ ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ಬೇಕಾಗಿದ್ದಂಥ ಎಲ್ಲ ತಯಾರಿಗಳನ್ನು ಕೂಡ ಇಡೀ ಟೀಮ್ ಮಾಡಿಕೊಂಡಿತ್ತು. ಇವತ್ತು ಅವರು ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ. ಒಟ್ಟು 17 ಗಂಟೆಗಳ ಪ್ರಯಾಣ. ಬೆಳಗಿನ ಜಾವ 3:27ಕ್ಕೆ ಆ ಸಂದರ್ಭದಲ್ಲಿ ಅವರು ಬಂದು ಇಳಿದಿರೋದು. ಫ್ಲೋರಿಡಾ ಸಮುದ್ರದಲ್ಲಿ ಸೇಫ್ ಆಗಿ ಲ್ಯಾಂಡಿಂಗ್ ಆಯಿತು ಆ ನೌಕೆ. ಆ ನೌಕೆಯನ್ನು ಹಡಗಿಗೆ ಶಿಫ್ಟ್ ಮಾಡಿದ್ರು. ಅದರ ನಂತರ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರೋದು. ಸುರಕ್ಷಿತವಾಗಿ ಸೇಫ್ ಆಗಿ ಬಂದಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರು. ಬರ್ತಾ ಇದ್ದಂತೆಯೇ ಅವರು ಕೈ ಬೀಸಿ ಎಲ್ರಿಗೂ ಕೂಡ ನಾನು ಸೇಫಾಗಿ ಬಂದಿದ್ದೇನೆ ಅಂತೇಳಿ ಮಾತನಾಡಿಸುವ ಒಂದು ಸನ್ನೆಯನ್ನು ಮಾಡಿದರು. 17 ಗಂಟೆಗಳ ಪ್ರಯಾಣದ ಬಳಿಕ ಭೂಸ್ಪರ್ಶ ಆಗಿರೋದು. ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಹಾಗೂ ನಾಸಾ ವಿಜ್ಞಾನಿ ಗಗನಯಾತ್ರಿ ಬುಚ್ ವಿಲ್ಮೋರ್ ಅವರು ಕಳೆದ 9 ತಿಂಗಳಿಂದ ಕೂಡ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲೇ ಇರುವಂತಾಯಿತು. 9 ದಿನಗಳ ಒಂದು ವಾರದ ಕಾಲದ ಅಧ್ಯಯನಕ್ಕೆ ಅಂತ ಹೋದಂಥವರು. ಆದರೆ ಟೆಕ್ನಿಕಲ್ ಇಶ್ಯೂಯಿಂದಾಗಿ ಅವರು ಅಲ್ಲೇ ಇರಬೇಕಾಯಿತು. ಸುನೀತಾ ವಿಲಿಯಮ್ಸ್ ಅವರು 9 ತಿಂಗಳ ನಂತರ ಈಗ ಭೂಮಿಯನ್ನ ಸ್ಪರ್ಶ ಮಾಡಿದ್ದಾರೆ. And SpaceX Freedom, splashdown. Good main release. Copy, splashdown. We see main chutes cut. Nick. ಭೂಮಿಗೆ ಮರಳಿದಂಥ ಸುನೀತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಬಾಹ್ಯಾಕಾಶದಿಂದ ಭೂಮಿಗೆ ಮರಳಿದ್ದಾರೆ. 4 ಗಗನಯಾತ್ರಿಗಳು ಇದ್ದಂಥ ತಂಡ. ಭೂಮಿಗೆ ಬಂದಂಥ ಗಗನಯಾತ್ರಿಗಳ ಆರೋಗ್ಯ ತಪಾಸಣೆ ಆಗಿದೆ. ತಪಾಸಣೆಯ ಬಳಿಕ ಹೋಸ್ಟನ್ನ ರಿಹ್ಯಾಬಿಲಿಟೇಷನ್ ಕೇಂದ್ರಕ್ಕೆ ಅವರನ್ನು ಶಿಫ್ಟ್ ಮಾಡಲಾಗಿದೆ. ಈಗಾಗಲೇ ಹೇಳಿದ ಹಾಗೆ ಅವರಿಗೆ ಇಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಬೇಕು ಅಂದರೆ ಸಾಕಷ್ಟು ಕಷ್ಟ ಆಗುತ್ತೆ. ಯಾಕೆಂದರೆ ಅವರೇನು ಬಾಹ್ಯಾಕಾಶದಿಂದ ಬಂದವರಾ, ಬೇರೆ ಗ್ರಹದಿಂದ ಬಂದವರಾ ಅಂತ ನೀವು ಬೇರೆಯವ್ರಿಗೆ ಹೇಳೋದನ್ನ ಗಮನಿಸಿರ್ತೀರಾ. ಹೌದು, ಇವರೀಗ ಬಾಹ್ಯಾಕಾಶದಲ್ಲಿ 9 ತಿಂಗಳು ಇದ್ದು ಬಂದಂಥವ್ರು. ಹಾಗಾಗಿ ಇಲ್ಲಿನ ವಾತಾವರಣ ಈಗ ಅವರಿಗೆ ಅಡ್ಜಸ್ಟ್ ಆಗಬೇಕು ಅಂದರೆ ಸಾಕಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ಅವರನ್ನು 45 ದಿನಗಳ ಕಾಲ ರಿಹ್ಯಾಬಿಲಿಟೇಷನ್ ಕೇಂದ್ರದಲ್ಲಿನೇ ಇರಿಸ್ತಾರೆ. ಸಹಜ ಸ್ಥಿತಿಗೆ ಬಂದ ನಂತರ ರಿಹ್ಯಾಬಿಲಿಟೇಷನ್ ಕೇಂದ್ರದಿಂದ ರಿಲೀಸ್ ಮಾಡಲಾಗುತ್ತೆ. ಇಲ್ಲಿಯ ವಾತಾವರಣಕ್ಕೆ ಅವ್ರು ಹೊಂದ್ಕೊಳ್ಬೇಕು ಅಂದರೆ ಇಷ್ಟು ಸಮಯ ಬೇಕಾಗುತ್ತೆ. ಅವರು ಹೇಗೆ ಡೇ 1 ಹಿಡಿದು 45 ಡೇಸ್ವರೆಗೂ ಕೂಡ ಅವರ ಆರೋಗ್ಯದಲ್ಲಿ ಹೇಗೆ ಚೇತರಿಕೆ ಕಂಡುಬರುತ್ತೆ, ಹೇಗೆ ಅವ್ರು ಅಡ್ಜಸ್ಟ್ ಆಗ್ತಾರೆ, ಅದೆಲ್ಲದನ್ನು ಕೂಡ ತಿಳ್ಕೊಳ್ಬೇಕಲ್ಲ. ಆ ಕಾರಣಕ್ಕಾಗಿ ಅವರನ್ನ ರಿಹ್ಯಾಬಿಲಿಟೇಷನ್ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿಯೇ ಇರ್ತಾರೆ 45 ದಿನಗಳ ಕಾಲ. ತದನಂತರ ಅವರನ್ನ ಸಹಜ ಸ್ಥಿತಿಗೆ ಬಂದ ನಂತರ ಸಹಜ ವಾತಾವರಣಕ್ಕೆ ಅವರನ್ನ ರಿಲೀಸ್ ಮಾಡಿ ಬಿಡಲಾಗುತ್ತೆ. ಸುನೀತಾ ವಿಲಿಯಮ್ಸ್ ಅವರು ಒಟ್ಟು 284 ದಿನಗಳವರೆಗೆ ಅಲ್ಲಿನೇ ಇರಬೇಕಾಯಿತು. ಅದರ ನಂತರ ಇವತ್ತು ಭೂಮಿಯನ್ನ ಸ್ಪರ್ಶ ಮಾಡಿದ್ದಾರೆ. ಈಗ ಅವರು ಒಟ್ಟು 4 ಬಾಹ್ಯಾಕಾಶ ಹಾರಾಟಗಳನ್ನು ಪೂರ್ಣಗೊಳಿಸಿದ್ದಾರೆ. ಅಂದರೆ ಅವರು ಇಲ್ಲಿಯವರೆಗೂ ಕೂಡ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ISSನಲ್ಲಿ ಕೆಲವು ಮಹತ್ವದ ಸಂಶೋಧನೆ ಮತ್ತು ಪರಿಶೋಧನಾ ಕಾರ್ಯಾಚರಣೆಗೆ ಅಂತ
ಅವ್ರು ಕೊಡುಗೆ ನೀಡಿರೋದು. ಅಂಥವರು 287 ದಿನಗಳ ಕಾಲ ಅಲ್ಲೇ ಲಾಕ್ ಆಗುವಂಥ ಪರಿಸ್ಥಿತಿ ಎದುರಾಯಿತು. ಹಾಗಿದ್ರೂ ಕೂಡ ಎದೆಗುಂದದೆ ಎಲ್ಲವನ್ನೂ ಕೂಡ ಫೇಸ್ ಮಾಡಿಕೊಂಡು ಅದೇನೋ 4 ದಿನ ಎಲ್ಲೋ ಒಂದು ಲೊಕೇಶನ್ಗೆ ಹೋದವರು 40 ದಿನ ಇರಬೇಕಾದಂಥ ಪರಿಸ್ಥಿತಿ ಬಂದಾಗಲೇ ಹೇಗೆಲ್ಲ ಹಾರಾಡ್ತಾರೆ, ಇಷ್ಟು ಕಷ್ಟ ಆಗುತ್ತೆ. ಬಟ್ ಈಗ ಅವರು ಭೂಮಿ ಮೇಲೆ ಇದ್ದಂಥವ್ರು ಇದ್ದಕ್ಕಿದ್ದಂತೆ ಸ್ಪೇಸ್ ಅಧ್ಯಯನಕ್ಕೆ ಅಂತ ಹೋಗ್ತಾರೆ. ಆ ಸಂದರ್ಭದಲ್ಲಿ ನೀವು ಇಷ್ಟು ದಿನ ಇಲ್ಲೇ ಇರಬೇಕಾಗುತ್ತೆ ಅನ್ನುವಂಥದ್ದು ಅವ್ರ ಪರಿಸ್ಥಿತಿ ಎದುರಾದಾಗ ಅದೆಲ್ಲವನ್ನು ಕೂಡ ಫೇಸ್ ಮಾಡಿಕೊಂಡು ಒಟ್ಟು 287 ದಿನಗಳ ಕಾಲ ಅಲ್ಲೇ ಇದ್ದರು. ಅದಾದ ನಂತರ ಈಗ ಇಲ್ಲಿಗೆ ಬಂದಿದ್ದಾರೆ ಅಂದರೆ ತಕ್ಷಣಕ್ಕೆ ಅವ್ರು ಓಡಾಡ್ತಾರೆ, ತಕ್ಷಣಕ್ಕೆ ನಡೀತಾರೆ, ಅಥವಾ ಬಂದು ಸುದ್ದಿಗೋಷ್ಠಿ ಮಾಡ್ತಾರೆ, ಮಾತಾಡ್ತಾರೆ ಅಂತ ಅಲ್ಲ. ಎಲ್ಲದನ್ನು ಕೂಡ ಸುಧಾರಿಸ್ಕೊಳ್ಳೋದಕ್ಕೆ, ಒಂದಷ್ಟು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕಾಗುತ್ತೆ. ಹಾಗಾಗಿನೇ ಅವ್ರನ್ನ ರಿಹ್ಯಾಬಿಲಿಟೇಷನ್ ಕೇಂದ್ರಕ್ಕೆ ಶಿಫ್ಟ್ ಮಾಡಿ ಅವರಿಗೆ ಆ ಸೂಕ್ತವಾದಂಥ ವಾತಾವರಣವನ್ನು ಕಲ್ಪಿಸಿಕೊಡ್ಲಾಗುತ್ತೆ. ಈಗ ಅವರು ಬಂದಿಳಿದಿದ್ದು ಕೂಡ ಸ್ಪೇಸ್ ಸೂಟ್ನಲ್ಲೇ. ಅಲ್ಲಿಂದ ಆಕ್ಸಿಜನ್ ಇರ್ಬೋದು, ಟಾರ್ಚ್ ಇರ್ಬೋದು, ಅವ್ರಿಗೆ ಬೇಕಾದಂಥ ಒಂದಷ್ಟು ಫೆಸಿಲಿಟೀಸನ್ನು ಒಳಗೊಂಡಂಥ ಸೂಟ್ ಜೊತೆಗೆ ಅವ್ರನ್ನ ಕಳಿಸಿರೋದು. ಆ ನೌಕೆ ಬಂದು ಲ್ಯಾಂಡ್ ಆಗ್ತಾ ಇದ್ದಂತೆ ನೌಕೆಯನ್ನು ಈ ಹಡಗಿಗೆ ಕಟ್ಟಿ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಈಗ ರಿಹ್ಯಾಬಿಲಿಟೇಷನ್ ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವ್ರನ್ನ ಇಡಲಾಗುತ್ತೆ. ಆ 45 ದಿನಗಳ ಕಾಲದಲ್ಲಿ ಅವರ ಆರೋಗ್ಯದಲ್ಲಿ ಯಾವ ರೀತಿ ಸುಧಾರಿಸ್ಕೊಳ್ತಾರೆ, ಚೇತರಿಕೆ ಕಂಡು ಬರುತ್ತೆ. ಅಂದರೆ ಭೂಮಿಗಿರುವಂಥ ಗುರುತ್ವಾಕರ್ಷಣ ಬಲ ಅಲ್ಲಿ ಸ್ಪೇಸಲ್ಲಿ ಯಾವುದೂ ಇಲ್ಲ, ಗಾಳಿಯಲ್ಲಿ ಹಾರಾಟ, ಅಲ್ಲಿನ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ಅಜಗಜಾಂತರ ವ್ಯತ್ಯಾಸ. ಹಾಗಾಗಿ ಅದೆಲ್ಲವನ್ನು ಕೂಡ ಅವರು ಡೈಜೆಸ್ಟ್ ಮಾಡ್ಕೊಳ್ಬೇಕು ಅಂದರೆ, ಅರಗಿಸ್ಕೊಳ್ಬೇಕು ಅಂದರೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಹಾಗಾಗಿ ಈ 45 ದಿನಗಳ ಕಾಲ ಅಲ್ಲಿಯೇ ಅಂದರೆ ಒಂದು ರೀತಿ ಕ್ವಾರಂಟೈನ್ ರೀತಿಯಲ್ಲಿ ಅವ್ರಿಗೆ ಬೇಕಾದಂಥ ಸೂಕ್ತ ವಾತಾವರಣ, ನಾವು ನೀವು ಹೇಗೆ ಸಹಜವಾಗಿರ್ತೀವೋ ಹಾಗಿರೋದಕ್ಕಾಗಲ್ಲ. ಅವ್ರಿಗೆ ಬೇಕಾದಂಥ ವಾತಾವರಣವನ್ನು ಈ ಟೀಮ್ ಕಲ್ಪಿಸಿ ಕೊಡುತ್ತೆ. ನಂತರದಲ್ಲಿ ಅವರು ಅಲ್ಲಿಂದ ಹೊರಗೆ ಬರ್ತಾರೆ. ಸದ್ಯಕ್ಕೆ ಈಗ ಭೂಮಿಯನ್ನ ಸ್ಪರ್ಶ ಮಾಡಿರುವಂಥದ್ದು ಒಟ್ಟು 287 ದಿನಗಳ ನಂತರ ಈ ಗಗನಯಾತ್ರಿಗಳು ವಾಪಸ್ ಬಂದಿರೋದು. ಇಡೀ ದೇಶಕ್ಕೆ ಅಷ್ಟೇ ಅಲ್ಲ, ಅವರ ಗ್ರಾಮದಲ್ಲಿ ಇರ್ಬೋದು ಸಂಭ್ರಮ. ಇಡೀ ದೇಶ ಒಂದು ರೀತಿಯಾಗಿ ಹೆಮ್ಮೆಯ ಸಂಗತಿ. ಅವರ ಗ್ರಾಮದಲ್ಲಿ ಸಂತೋಷದ ಸಂಭ್ರಮ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅವರು ಬಂದಿದ್ದಕ್ಕೆ. ಒಟ್ಟು 4 ಕೂಡ ಸೇಫ್ ಆಗಿ ಬಂದಿದ್ದಾರೆ. ನೇವಿ ಟೀಮ್ ಇರ್ಬೋದು, ಸ್ಪೇಸ್ ಟೀಮ್, ಟೆಕ್ನಿಕಲ್ ಟೀಮ್ ಎಲ್ಲರೂ ಕೂಡ ಅವರನ್ನ ವಾಪಸ್ ಬರ ಮಾಡ್ಕೊಂಡಂತ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಆ ಒಂದು ನೌಕೆ ಬಂದು ಫ್ಲೋರಿಡಾ ಸಮುದ್ರಕ್ಕೆ ಅಪ್ಪಳಿಸ್ತು. ಅದಾದ ನಂತರ ಅಲ್ಲಿಂದ ಹಡಗಿಗೆ ಅವರನ್ನ ಕನೆಕ್ಟ್ ಮಾಡಿಕೊಂಡು ಹಡಗಿಗೆ ಶಿಫ್ಟ್ ಮಾಡಲಾಯಿತು. ಆ ಕ್ಯಾಪ್ಸುಲ್ ಏನಿದೆ ಅದನ್ನ ಅಲ್ಲಿಂದ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತಪಾಸಣೆ ಮಾಡಿ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗ್ತಾ ಇದೆಯಾ, ಏನಾದರೂ ಸಮಸ್ಯೆ ಇದೆಯಾ ಅಂತ ಈಗ ಸದ್ಯಕ್ಕೆ ರಿಹ್ಯಾಬಿಲಿಟೇಷನ್ ಕೇಂದ್ರಕ್ಕೆ ಕಳುಹಿಸಲಾಗಿದೆ. ಅಲ್ಲಿ 45 ದಿನಗಳ ಕಾಲ ಅಲ್ಲಿಯೇ ಇರ್ತಾರೆ. ಅದಾದ ನಂತರ ಅವರನ್ನ ಹೊರಗೆ ಸಹಜ ಪರಿಸ್ಥಿತಿಗೆ ಅವರು ಬಂದ ತಕ್ಷಣ ನಾವು ನೀವು ಹೇಗಿರ್ತೀವೋ ಹಾಗೆ ಅವರು ಕೂಡ ಇರ್ತಾರೆ. 9 ತಿಂಗಳ ಕಾಲ ಅಲ್ಲಿದ್ದವರು ದಿಢೀರಂತ ಇಲ್ಲಿನ ವಾತಾವರಣದಕ್ಕೆ ಒಪ್ಕೊಳ್ಳೋದಕ್ಕಾಗಲ್ಲ. ಬಿಸಿಲ, ಬೇಗೆ, ಶೀತ, ಅದೇ ರೀತಿಯಾಗಿ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ಈ ಎಲ್ಲಾ ವಾತಾವರಣನೂ ಕೂಡ ಮಿಶ್ರಣವಾಗಿ ಇಲ್ಲಿರೋದ್ರಿಂದ ಅದ್ಯಾವುದಕ್ಕೂ ಒಪ್ಕೊಳ್ಳೋದಕ್ಕಾಗಲ್ಲ. ಅಲ್ಲಿ ಅವರು ಇಲ್ಲಿವರೆಗೂ ಕೂಡ ಆಕ್ಸಿಜನ್ ನಲ್ಲೇ ಬದುಕ್ತಾ ಇದ್ರು. ಅದೇ ರೀತಿಯಾಗಿ ಅಲ್ಲಿ ಗುರುತ್ವಾಕರ್ಷಣ ಬಲ ಇರಲಿಲ್ಲ, ಯಾವಾಗಲೂ ಹಾರಾಡ್ತಾ ಇದ್ರು, ಸ್ಪೇಸ್ ಅಲ್ಲಿ ಇದ್ರು. ಹಾಗಾಗಿ ಅಲ್ಲಿಗೂ ಇಲ್ಲಿಗೂ ಇರುವಂತ ಡಿಫ್ರೆನ್ಸ್ ಸಾಕಷ್ಟು ಇರೋದ್ರಿಂದ ಅವ್ರು ಇಲ್ಲಿಗೆ ಬಂದ ತಕ್ಷಣನೇ ನಿಮ್ಮ ಹಾಗೆ ಭೂಮಿಯಲ್ಲಿ ನಡೆದಾಡ್ಕೊಂಡು ಹಾಗೆ ಹೇಗ್ ಬೇಕು ಹಾಗೆ ಇರೋದಕ್ಕಾಗಲ್ಲ. ಹಾಗಾಗಿ ಅವರನ್ನ ಈ ರಿಹ್ಯಾಬಿಲಿಟೇಷನ್ ಕೇಂದ್ರಕ್ಕೆ ಕಳುಹಿಸಿಕೊಡ್ಲಾಗಿದೆ. ಅಲ್ಲಿ ಅವರು ಸಹಜ ಪರಿಸ್ಥಿತಿಗೆ ಬರಬೇಕಾಗುತ್ತೆ.